HCI ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಎಪ್ಸ್ಟೈನ್ ಪ್ರಕರಣದಲ್ಲಿ ಪ್ರಧಾನಿ ಹೆಸರು ಉಲ್ಲೇಖ, ದೇಶದ ಗೌರವಕ್ಕೆ ಧಕ್ಕೆ, ಯೂತ್ ಕಾಂಗ್ರೆಸ್ನಿಂದ ಪಿಎಂ ರಾಜೀನಾಮೆಗೆ ಆಗ್ರಹ. ರಸ್ತೆಯಲ್ಲಿ ಏಸು ಮಹತ್ವದ ಪುಸ್ತಕಗಳು, ಕ್ರಿಶ್ಚಿಯನ್ ಮಿಷನರಿಗಳು ಮತಾಂತರಕ್ಕೆ ಹುನ್ನಾರ, ಭಜರಂಗ ದಳದಿಂದ ತೀವ್ರ ಖಂಡನೆ. ಅಂಗವಿಕಲರ ಮೇಲೆ ದೌರ್ಜನ್ಯ, ಅನ್ಯಾಯಕ್ಕೊಳಗಾಗಿಯೂ ಆರೋಪ, ಬೇಸರ ವ್ಯಕ್ತಪಡಿಸಿದ ಅಂಧರ ಒಕ್ಕೂಟ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗುತ್ತಿರುವ ಎಸ್ಟೈನ್ ಪ್ರಕರಣದಲ್ಲಿ ಭಾರತದ ಪ್ರಧಾನಮಂತ್ರಿಗಳ ಹೆಸರಿನ ಉಲ್ಲೇಖವು ದೇಶದ ಗೌರವಕ್ಕೆ ಧಕ್ಕೆ ತಂದಿದೆ ಎಂದು ಆರೋಪಿಸಿ ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಗರದ ಹೇಮಾವತಿ ಪ್ರತಿಮೆ ಮುಂದೆ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಗೊರೂರು ಮಾತನಾಡಿ, ಇಂತಹ ಗಂಭೀರ ಪ್ರಕರಣದಲ್ಲಿ ಪ್ರಧಾನಮಂತ್ರಿಗಳ ಹೆಸರು ಕೇಳಿಬರುತ್ತಿರುವುದು ದೇಶದ ಘನತೆಗೆ ಕಪ್ಪು ಚುಕ್ಕೆಯಾಗಿದೆ ಎಂದು ಸಿಡಿಮಿಡಿಗೊಂಡರು. ಭಾರತವು ವಿಶ್ವದಾದ್ಯಂತ ತನ್ನದೇ ಆದ ಮಾನ, ಗೌರವ ಮತ್ತು ಕೀರ್ತಿಯನ್ನು ಗಳಿಸಿರುವ ಸಂದರ್ಭ ಇಂತಹ ವಿವಾದಗಳು ದೇಶದ ಮರ್ಯಾದೆಯನ್ನು ಹಾಳು ಮಾಡುವಂತಿವೆ. ಈ ಪ್ರಕರಣದಲ್ಲಿ ಪ್ರಧಾನಮಂತ್ರಿ ಅವರು ನೈತಿಕ ಹೊಣೆ ಹೊತ್ತು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ರಾಜೀನಾಮೆ ನೀಡದೇ ಇದ್ದಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು. ಇನ್ನು ವಿದೇಶ ಪ್ರವಾಸದ ವೇಳೆ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎದುರು ನಡೆದ ವರ್ತನೆ ಕುರಿತು ಟೀಕಿಸಿದ ಅವರು, ಇದರಿಂದ ದೇಶದ ಗೌರವಕ್ಕೆ ಧಕ್ಕೆ ಆಗಿದೆ. ಇಂತಹ ವರ್ತನೆ ತೋರಿರುವವರಿಗೆ ಯಾವ ರೀತಿ ನೈತಿಕತೆ ಇದೆ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಎಂದರು. ಈ ಎಲ್ಲಾ ಬೆಳವಣಿಗೆಗಳಿಗೆ ಪ್ರಧಾನಿ ಹೊಣೆಗಾರರಾಗಿದ್ದು, ದೇಶದ ಜನರಿಗೆ ಸ್ಪಷ್ಟನೆ ನೀಡುವ ಜೊತೆಗೆ ರಾಜೀನಾಮೆ ನೀಡುವುದು ಅಗತ್ಯವಾಗಿದೆ ಎಂದರು. ಪ್ರತಿಭಟನೆಯಲ್ಲಿ ಯುವ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಮನು, ಇಸ್ಮಾಯಿಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದರ್ಶನ್, ತಾಲೂಕು ಅಧ್ಯಕ್ಷ ಇರ್ಫಾನ್, ನಗರ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ನಿಹಾಲ್, ಗ್ರಾಮಾಂತರ ಅಧ್ಯಕ್ಷ ಕಿರಣ್ ಸೇರಿದಂತೆ ಸಾಗರ್, ವಿವೇಕ್, ಟಿಂಕು, ಜೀವನ್, ಆದರ್ಶ್ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದರು. HCN ನ್ಯೂಸ್ ಹಾಸನ್. ಎಫ್ಟೈಲ್ ಫೈಲ್ಸ್ನಲ್ಲಿ ಪ್ರಪಂಚದ ವಿವಿಧ ಗಣ್ಯರ ಜೊತೆ ನಮ್ಮ ದೇಶದ ಪ್ರಧಾನಿಯವರ ಹೆಸರು ಉಲ್ಲೇಖ ಆಗಿದೆ. ಈ ಒಂದು ಉಲ್ಲೇಖವನ್ನು ಖಂಡಿಸಿ ನಾವಿವತ್ತು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ನ ವತಿಯಿಂದ ಪ್ರತಿಭಟನೆಯನ್ನು ಮಾಡ್ತಾಯಿದ್ವಿ. ಈ ಒಂದು ಫೈಲ್ಸ್ನಲ್ಲಿ ಉಲ್ಲೇಖವಾಗಿರುವಂತೆ ಟ್ರಂಪ್ ಅವರ ಎದುರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕುಣಿಯುವುದರ ಮುಖಾಂತರ ನಮ್ಮ ದೇಶದ ಘನತೆ ಮತ್ತು ಗೌರವಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಭಾಳ ಖಂಡನೀಯವಾದದ್ದು. ಈ ಒಂದು ಅವರ ನಡವಳಿಕೆಗೆ ನಾವು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಅವರು ಈ ಕೂಡಲೇ ತಮ್ಮ ನೈತಿಕ ಹೊಣೆಯನ್ನು ಹೊತ್ತು ತಮ್ಮ ಪ್ರಧಾನಮಂತ್ರಿಯ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾವು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ನ ವತಿಯಿಂದ ಆಗ್ರಹವನ್ನು ಮಾಡ್ತಾಯಿದ್ವಿ. ಮತಾಂತರ ಮಾಡುವ ಉದ್ದೇಶದಿಂದ ಏಸುವಿನ ಪುಸ್ತಕಗಳನ್ನು ರಸ್ತೆ ಉದ್ದಕ್ಕೂ ಎಸೆದು ಮತಾಂತರದ ಹುನ್ನಾರ ನಡೆಸುತ್ತಿದ್ದಾರೆ ಎಂದು ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ತಾಲೂಕು ಅಧ್ಯಕ್ಷ ಭರತ್ ಆಕ್ರೋಶ ವ್ಯಕ್ತಪಡಿಸಿದರು. ಬೇಲೂರು ತಾಲೂಕಿನ ಹಾಸನ ರಸ್ತೆಯ ಮಲ್ಲಿಕಾರ್ಜುನಪುರ ಬಳಿ ಮಾತನಾಡಿದ ಅವರು, ಏಸುವಿನ ಪುಸ್ತಕಗಳನ್ನು ರಸ್ತೆ ಉದ್ದಕ್ಕೂ ಹಾಕಿ ಮತಾಂತರಕ್ಕೆ ಹುನ್ನಾರ ನಡೆಸುತ್ತಿರುವವರನ್ನ ಪೊಲೀಸ್ ಇಲಾಖೆ ಗುರುತಿಸಿ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಫೆಬ್ರವರಿ 15ರಂದು ಮಹಾಶಿವರಾತ್ರಿಯ ಹಿನ್ನೆಲೆ ರಾಜ್ಯದ ಮೂಲೆ ಮೂಲೆಗಳಿಂದ ಧರ್ಮಸ್ಥಳ ಸೇರಿದಂತೆ ವಿವಿಧ ಶಿವನ ದೇವಾಲಯಕ್ಕೆ ಪಾದಯಾತ್ರೆ ಹೋಗುವುದು ಹಿಂದೂಗಳಾದ ನಮ್ಮಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಅದರಲ್ಲೂ ಶಿವರಾತ್ರಿ ಸಮಯದಲ್ಲಿ ಶಿವನ ದರ್ಶನ ಮಾಡಿದರೆ ಪುಣ್ಯ ಲಭಿಸುತ್ತದೆ ಎಂಬುದು ಹಿಂದೂ ಸಂಪ್ರದಾಯಗಳಲ್ಲಿ ಒಂದಾಗಿದೆ. ಇದನ್ನು ತಪ್ಪಿಸಿ ಮತಾಂತರಗೊಳಿಸಬೇಕೆಂಬ ಉದ್ದೇಶದಿಂದ ಈ ರೀತಿ ಮಾಡಲಾಗಿದೆ ಎಂದು ಆರೋಪಿಸಿದರು. ಗೋರಕ್ಷಣಾ ಪ್ರಮುಖ್ ದಕ್ಷಿಣ ಪ್ರಾಂತ ಶರತ್ ಮಾತನಾಡಿ, ಕರ್ನಾಟಕದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಬಲವಂತದ ಆಮಿಷದ ಅಥವಾ ವಂಚನೆಯ ಮತಾಂತರ ಪ್ರಕರಣಗಳು ಮುಂದುವರೆದಿದೆ. ಇದಕ್ಕೆ ಉದಾಹರಣೆಯಾಗಿ ಇಂದು ಹಾಸನದಿಂದ ಬೇಲೂರು ರಸ್ತೆವರೆಗೂ ಎರಡೂ ಬದಿಯಲ್ಲೂ ಯೇಸುವಿನ ಪುಸ್ತಕಗಳನ್ನು ಹಾಕಿ ಹೋಗಿರೋದು ಕಾರಣವಾಗಿದೆ. ಇಂತಹವರನ್ನು ಗುರುತಿಸಿ ಕಠಿಣವಾದ ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿದರು. ಈ ಘಟನೆಯನ್ನ ವಿಶ್ವ ಹಿಂದೂ ಪರಿಷತ್, ಭಜರಂಗ ದಳ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಟುವಾಗಿ ಖಂಡಿಸಿದ್ದು, ಇಂತಹ ಕೃತ್ಯಗಳನ್ನು ಎಸಗುತ್ತಿರುವ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಕಾನೂನಿನ ಮೂಲಕ ಶಿಕ್ಷೆ ನೀಡಬೇಕೆಂದು ಮನವಿ ಮಾಡಿದ್ದಾರೆ. ರಸ್ತೆ ಉದ್ದಕ್ಕೂ ಎಸೆದು ಹೋದಂತಹ ಏಸುವಿನ ಪುಸ್ತಕಗಳನ್ನು ಕಂಡು ವಿಶ್ವ ಹಿಂದೂ ಪರಿಷತ್, ಭಜರಂಗ ದಳ ಮನವಿ ಮಾಡಿದ ಮೇರೆಗೆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ರಸ್ತೆ ಉದ್ದಕ್ಕೂ ಬಿದ್ದಿದ್ದ ಪುಸ್ತಕಗಳನ್ನು ಶೇಖರಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯದರ್ಶಿ ನಾಗೇಶ್, ತಾಲೂಕು ಸಂಯೋಜಕ ಭರತ್, ತಾಲೂಕು ಸಹ ಸಂಯೋಜಕ ಮೋಹನ್, ಶಂಕರ್, ದರ್ಶನ್ ಸೇರಿದಂತೆ ಅನೇಕರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಕರ್ನಾಟಕ ದಕ್ಷಿಣ ಪ್ರಾಂತ ಗೋರಕ್ಷಕ ಪ್ರಮುಖ. ನಮ್ಮ ಕರ್ನಾಟಕದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಜಾರಿಗಿದೆ. ಕಾಯ್ದೆ ಜಾರಿಗಿದ್ರು ನಮ್ಮಲ್ಲಿ ತುಂಬಾ ಮತಾಂತರ ನಡೀತಾ ಇದೆ. ಅದೆಲ್ಲ ನೋಡ್ತೇವೆ. ಹಾಸ್ಪಿಟಲ್, ಕೆಲವೊಂದು ಸ್ಕೂಲ್ಗಳು, ಪ್ರತಿಯೊಂದು ಕಡೆ ಮತಾಂತರ. ಅದರ ಮುಂದುವರೆದ ಭಾಗವಾಗಿ ನಮ್ಮ ಪ್ರತಿ ವರ್ಷದಂತೆ ಈ ಧರ್ಮಸ್ಥಳ ಪಾದಯಾತ್ರಿಗಳು ಯಾರು ಹೋಗ್ತಾರೆ ಅವರ ಮನವನ್ನು ಪರಿವರ್ತನೆ ಮಾಡೋಕ್ಕೋಸ್ಕರ ಒಂದು ಬುಕ್ಕನ್ನು ಮಾಡಿದ್ದಾರೆ, ದೇವರನ್ನು ತಿಳಿಯುವುದು ಹೇಗೆ ಅಂತೇಳಿ. ಇದರಲ್ಲಿ ಯೇಸುವಿನ ಬಗ್ಗೆ ಪೂರಾ ವಿಚಾರ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ನ ನಂತರ HCA ನ್ಯೂಸ್ಗೆ ಸ್ವಾಗತ. ಅಂಗವಿಕಲರ ಮೇಲೆ ನಡೆಯುತ್ತಿರುವ ದರ್ಪ, ಅನ್ಯಾಯ ಮತ್ತು ಸವಲತ್ತುಗಳ ನಿರಾಕರಣೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕೆಂದು ಕರ್ನಾಟಕ ಅಂಧರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ತಮ್ಮಯ್ಯ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ಮೊದಲನೆಯದಾಗಿ ಹಾಸನ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಸುಮಾರು 25 ವರ್ಷಗಳಿಂದ ಪೆಟ್ಟಿಗೆ ಅಂಗಡಿ ಇಟ್ಟು ಜೀವನ ನಡೆಸುತ್ತಿರುವ ಅಂಧ ವ್ಯಕ್ತಿಯ ಸ್ಥಳಾಂತರದ ವಿಷಯ. ಈ ವಿಷಯದಲ್ಲಿ ಇದುವರೆಗೂ ಯಾರೂ ಚಕಾರ ಎತ್ತಿಲ್ಲ. ಆದರೆ ಕಮಲಾಕ್ಷಿ ಮಹಿಳಾ ಆಟಗಾರ್ತಿ ಹಾಗೂ ಇತರರು ಯಾವುದೇ ಸಂಬಂಧವಿಲ್ಲದ ವಿಷಯವನ್ನ ಮುಂದಿಟ್ಟು ಅನಾವಶ್ಯಕವಾಗಿ ಆಕ್ರೋಶ ವ್ಯಕ್ತಪಡಿಸಿರುವುದು ಖಂಡನೀಯ. ಇದಕ್ಕೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಯವರ ಕುಮ್ಮಕ್ಕು ಮತ್ತು ಪಿತೂರಿಯೇ ಕಾರಣ ಎಂದು ಒಕ್ಕೂಟ ಆರೋಪಿಸಿದೆ. ಒಕ್ಕೂಟವು ಯಾವುದೇ ಅಂಗವಿಕಲರ ವಿರುದ್ಧ ಅವಹೇಳನಕಾರಿ ಪದಗಳನ್ನು ಬಳಸಿಲ್ಲ. ಆದರೆ ನಮ್ಮ ಹಕ್ಕುಗಳ ಬಗ್ಗೆ ಮಾತನಾಡಿದರೆ ಸಾಕ್ಷ್ಯ ಕೇಳುವುದು, ಸವಾಲು ಹಾಕುವುದು, ದಾಳಿ ನಡೆಸಲು ಯತ್ನಿಸುವುದು ಅತೀವ ನೋವು ತಂದಿದೆ. ಅಂಗವಿಕಲರ ನೋವಿಗೆ ಸ್ಪಂದಿಸಲು ಸಾಧ್ಯವಿಲ್ಲದಿದ್ದರೆ ಮೌನ ವಹಿಸುವುದೇ ಒಳಿತು ಎಂದರು. ಇನ್ನೊಂದು ಗಂಭೀರ ವಿಷಯವೆಂದರೆ ಡಿಡಿಡಬ್ಲ್ಯೂಒ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಅಂಧರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾದ 76 ವರ್ಷದ ಹಿರಿಯರನ್ನ ಮಾತ್ರ ಸಭೆಯಿಂದ ಹೊರಗೆ ಕಳುಹಿಸಿರುವುದು. ಅವರು ದರ್ಜೆ 1 ಅಧಿಕಾರಿಯಾಗಿ ಗೌರವಯುತವಾಗಿ ನಿವೃತ್ತರಾಗಿದ್ದು, ವಾಣಿ ವಿಲಾಸ ಶಾಲೆ ಮತ್ತು ಹೆಣ್ಣು ಮಕ್ಕಳ ಪ್ರಧಾನ ಶಾಲೆಗಳಲ್ಲಿ ಸಂಗೀತ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಸುಮಾರು 50 ವರ್ಷಗಳಿಂದ ಹಾಸನದಲ್ಲಿ ಗೌರವದ ಜೀವನ ನಡೆಸಿದ ವ್ಯಕ್ತಿ ಎಲ್ಲರನ್ನ ಬಿಟ್ಟು ಇವರನ್ನೇ ಹೊರಗೆ ಕಳುಹಿಸಿರುವುದು ಸ್ಪಷ್ಟ ಅವಮಾನ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಡಿಡಿಡಬ್ಲ್ಯೂಒ ಹುದ್ದೆಗೆ ಅಗತ್ಯವಾದ ಎಂಎಸ್ಡಬ್ಲ್ಯೂ ಅಥವಾ ವಿಶೇಷ ತರಬೇತಿ ಇಲ್ಲದೆ ಈ ಅಧಿಕಾರಿಯು ಹುದ್ದೆಯಲ್ಲಿ ಮುಂದುವರಿಯುತ್ತಿರುವುದು ಕಾನೂನು ಬಾಹಿರ ಎಂದು ಆರೋಪವೂ ಕೇಳಿಬಂದಿದೆ. ಇನ್ನು ವಿಕಲಚೇತನ ನೌಕರರು 5 ನಿಮಿಷ ತಡವಾಗಿ ಬಯೋಮೆಟ್ರಿಕ್ ನೀಡಿದರೆ ಯಾವುದೇ ಸೂಚನೆ ಇಲ್ಲದೆ ಗೌರವಧನ ಕಡಿತ ಮಾಡುತ್ತಿರುವುದು ದೌರ್ಜನ್ಯ ಎಂದು ಹೇಳಲಾಗಿದೆ. ಸರ್ಕಾರಿ ಆದೇಶದ ಪ್ರಕಾರ ಅಂಗವಿಕಲ ನೌಕರರಿಗೆ 1 ಗಂಟೆ ತಡವಾಗಿ ಹಾಜರಾಗುವ ಅವಕಾಶ ಮತ್ತು ಸಹಾಯಕನೊಂದಿಗೆ ದೇವಸ್ಥಾನಗಳಿಗೆ ಹೋಗುವ ಹಕ್ಕಿದೆ. ಆದರೆ ಇದನ್ನು ಉಲ್ಲಂಘಿಸುತ್ತಿದೆ ಎಂದು ದೂರಿದ್ರು. ಈ ಎಲ್ಲಾ ವಿಷಯಗಳನ್ನು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿ ಅಂಗವಿಕಲರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಅಂಧರ ಒಕ್ಕೂಟದ ಬಾಬು, ಹೊನ್ನೇಗೌಡ, ಸಣ್ಣಸ್ವಾಮಿ, ಶ್ರೀನಿವಾಸ್, ಮಂಜೇಗೌಡ ಇತರರು ಉಪಸ್ಥಿತರಿದ್ದರು. HCA ನ್ಯೂಸ್ ಹಾಸನ. ನಾನು ಎಲ್ಲ ಪತ್ರಕರ್ತರ ಇವರಿಗೆ ಮುಂದಿಸ್ತೀನಿ. ನಾನು 20ನೇ ತಾರೀಕು ಒಂದು ಇದೇ ಸ್ಥಳದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ವಿ. ಅದು ಕೇವಲ ನಮಗೆ ಏನು ನೋವಾಗಿತ್ತು, ಏನು ತೊಂದರೆಗಳಾಗಿತ್ತು, ಏನು ಸವಲತ್ತುಗಳು ಸರಿಯಾಗಿ ದೊರಕ್ತಾ ಇಲ್ಲ ಅದ್ರ ಬಗ್ಗೆ ಮಾತ್ರ ನಾವು ಮಾಡಿದ್ದು. ಆ ಅಧಿಕಾರಿ ಅವರು ಸಚಿವಾಲಯದವರು ಅವ್ರಿಗೆ ಈ ಅನುಭವ ಇಲ್ಲ, ಟ್ರೈನಿಂಗ್ ಆಗಿಲ್ಲ, ಏನೂ ಇಲ್ಲ, ಅವ್ರನ್ನ ತಂದಿಲ್ಲ ಹಾಕಿದ್ದಾರೆ, ವಾಪಸ್ ತೊಗೊಂಡು ಬೇರೆಯವ್ರನ್ನಾರು ಅನುಕೂಲವಾಗಿ ಹಾಕಿದ್ದು ಇಷ್ಟು ಇಟ್ಕೊಂಡು ನಾವು ಮಾಡಿದ್ವಿ. ಇದಕ್ಕೆ 28ನೇ ತಾರೀಕು ಯಾರೋ ಸ್ಪೋರ್ಟ್ಸ್ ವುಮನ್ ನಾವು ಸಹ ಮರ್ಕೂರಿ ಗ್ರಾಮ ಪಂಚಾಯತ್ 10 ವರ್ಷದಿಂದ ಕೆಲಸ ಮಾಡ್ತಿದ್ದು. ಶ್ರೀ ಅನುಪಮ್ ಅವರು DDW ಅವರು ನಮ್ಮ ಮುಂದೆ ಕೆಲಸನ ತೆಗೆದಾಕ್ಯಾರ. 3 ವರ್ಷ ಆಯ್ತು ನನಗೆ. ಈ ಏಪ್ರಿಲ್ ತಿಂಗಳು ಬಂದರೆ ನನಗೆ 4 ತಿಂಗಳು ಸಂಬಳ ಕೊಡೋದಕ್ಕೆ ಅಷ್ಟಕ್ಕೆ ನಾನು ಮಾತಾಡ್ಕೊಬಿಟ್ಟು ಪ್ರಸನ್ನ ಅಂತ ಇವರು ಅನುಪಮ್ ಮಾತಾಡಿ DC ಅವರು ಸತ್ಯಭಾ ಮಾತಾಡ್ಬಿಟ್ಟು ನನ್ನ ಕಷ್ಟದಿಂದ ತೆಗೆದ್ಬಿಟ್ಟು 3 ಜನವೇ ನನಗೆ ಯಾವ್ದು ಅನ್ನದ್ರೆ ಆಗಿನಿ. ತನ್ನ ಆಫೀಸ್ಗೆ ಹೋಗೋಕೆ ನಮ್ಮ ಅಪ್ಪ ನಮ್ಗೆ ಕೇಳೋಕೆ ಹೋಗೋಕ್ಕೆ ಇವ್ರು ಕತ್ತಿದ್ರು ತಳ್ಳಿ ಹಾಸ್ಕೊಂಡು ಇವ್ರು ಯಾಕೆ ಕುಡಿದ್ರೆ ಒಳಕೆ ಅಂತ ನನ್ನ ದೌರ್ಜನ್ಯ ಮಾಡಿ ನಾನು ಮಾತಾಡಲಿಲ್ಲ. ಮನೆ ಬಂದು ಅಂತೂ DC ಬೇಲೂರು ತಾಲೂಕು ಅರೇಹಳ್ಳಿಯ ಮೇಲನಹಳ್ಳಿಯಲ್ಲಿರುವ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಲಾಖೆಯ ಆದೇಶದಂತೆ 2025-26ನೇ ಸಾಲಿನ ಇಂಗ್ಲಿಷ್ ಕಾರ್ನಿವಲ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬೇಲೂರು ತಾಲೂಕು ಅರೇಹಳ್ಳಿಯ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2025-26ನೇ ಸಾಲಿನ ಇಂಗ್ಲಿಷ್ ಕಾರ್ನಿವಲ್ ಕಾರ್ಯಕ್ರಮವನ್ನು ಗಣ್ಯರು ಉದ್ಘಾಟಿಸಿದ್ರು. ಎಲ್ಕೆಜಿಯಿಂದ 7ನೇ ತರಗತಿಯ ವಿದ್ಯಾರ್ಥಿಗಳು ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನಿರೂಪಣೆ, ಪ್ರಾರ್ಥನೆ, ಸ್ವಾಗತ ನೃತ್ಯ, ಕತೆ ಹೇಳುವುದು, ವಾರ್ಷಿಕ ವರದಿ ಸೇರಿದಂತೆ ಹಲವಾರು ಚಟುವಟಿಕೆಗಳನ್ನು ಇಂಗ್ಲಿಷ್ ಭಾಷೆಯಲ್ಲಿಯೇ ವಿದ್ಯಾರ್ಥಿಗಳು ನಡೆಸಿಕೊಡುವುದರ ಮೂಲಕ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದರು. ಈ ವೇಳೆ ಮುಖ್ಯ ಶಿಕ್ಷಕ RD ಮಂಜಪ್ಪ, ಉಪ ಪ್ರಾಂಶುಪಾಲ SN ಶಿವಕುಮಾರ್, CRP ಶೈಲಜಾ, SDMC ಅಧ್ಯಕ್ಷ ರಾಜೇಶ್, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಮುನೇರಾ, ಶಿಕ್ಷಕರಾದ ಶಾಲಿನಿ ಪಿಂಟೋ, ದಿವ್ಯಾ ಪ್ಯಾಟ್ರಿಕ್, ಶೋಭಾ, ಸೈಯದ್ ಖಲೀಲ್, ಸೋಮಶೇಖರಯ್ಯ ಟಿ, BK ಸೋಮಶೇಖರ್, ಅಂಬಿಕಾ, ದೀಪಾ, ಹಳೆ ವಿದ್ಯಾರ್ಥಿ ಸಂಘದ ಪ್ರತಿನಿಧಿ ಉದಯ್ ಮತ್ತು ಪೋಷಕರು ಭಾಗವಹಿಸಿದ್ದರು. HCA ನ್ಯೂಸ್ ಬೇಲೂರು. HCA ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCA ನ್ಯೂಸ್ಗೆ ಸ್ವಾಗತ. ಬ್ಯಾಂಕ್ ಖಾತೆ ಹೊಂದಿರುವ ಪ್ರತಿಯೊಬ್ಬ ನಾಗರಿಕರು ತಮ್ಮ ಖಾತೆಯ ರಿಕೆವೈಸಿ ಪ್ರಕ್ರಿಯೆಯನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಬೇಕು. ಇಲ್ಲವಾದರೆ ಖಾತೆ ಬ್ಲಾಕ್ ಆಗುವ ಸಾಧ್ಯತೆ ಇದೆ ಎಂದು ಬ್ಯಾಂಕ್ ಅಧಿಕಾರಿಗಳು ಎಚ್ಚರಿಕೆ ನೀಡಿದರಲ್ಲದೆ ಕೇಂದ್ರದ ಯೋಜನೆಗಳ ಬಗ್ಗೆ ಜಾಥಾದ ಮೂಲಕ ಜಾಗೃತಿ ಮೂಡಿಸಿದರು.
ಹಾಸನ ನಗರದ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಹಾಸನ ಜಿಲ್ಲಾ ಲೀಡ್ ಬ್ಯಾಂಕ್ ಮತ್ತು ವಿವಿಧ ಬ್ಯಾಂಕುಗಳ ಸಹಯೋಗದಲ್ಲಿ ಫೆಬ್ರವರಿ 9ರಿಂದ 13ರವರೆಗೂ ಬ್ಯಾಂಕಿಂಗ್ ಜಾಗೃತಿ ಜಾಥಾ ಮತ್ತು ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಹಣಕಾಸು ಸಾಕ್ಷರತೆ, ಡಿಜಿಟಲ್ ಬ್ಯಾಂಕಿಂಗ್ ಸುರಕ್ಷತೆ ಮತ್ತು ಸೈಬರ್ ಫ್ರಾಡ್ ಬಗ್ಗೆ ಜನರಲ್ಲಿ ಅರಿವು ಮೂಡಿಸೋದೇ ಈ ಜಾಥಾದ ಮುಖ್ಯ ಉದ್ದೇಶ. ಜಾಥಾದಲ್ಲಿ ಎನ್ಡಿಎ ಮುಖ್ಯಸ್ಥರಾದ ಲತಾ ಮಾತನಾಡಿ, ವಿಳಾಸ ಬದಲಾವಣೆ ಇಲ್ಲದಿದ್ದರೂ ಖಾತೆದಾರರು ಯಾವುದೇ ಬ್ಯಾಂಕ್ ಖಾತೆಗೆ ತೆರಳಿ ಕೆವೈಸಿ ಅಪ್ಡೇಟ್ ಮಾಡಿಸಿಕೊಳ್ಳಬಹುದೆಂದು ತಿಳಿಸಿದರು. ಕೇಂದ್ರ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಗಳಾದ ಪಿಎಂಜೆಜೆವೈ, ಪಿಎಂಎಸ್ವೈ ಹಾಗೂ ಅಟಲ್ ಪಿಂಚಣಿ ಯೋಜನೆಗಳಿಗೆ ಕೆವೈಸಿ ಕಡ್ಡಾಯವಾಗಿದ್ದು, ಜಾಗೃತಿ ಇಲ್ಲದಿದ್ದರೆ ಸೌಲಭ್ಯ ಕಳೆದುಕೊಳ್ಳುವ ಅಪಾಯವಿದೆ ಎಂದರು. ಜಿಲ್ಲೆಯಲ್ಲಿ 38 ಬ್ಯಾಂಕುಗಳು ಈ ಜಾಥಾದಲ್ಲಿ ಭಾಗವಹಿಸಿವೆ ಎಂದು ಮಾಹಿತಿ ನೀಡಿದರು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಿಸರ್ವ್ ಮ್ಯಾನೇಜರ್ ಕನ್ನಯ್ಯಲಾಲ್ ಗೋಪಾಲ್ ಮಾತನಾಡಿ, ಕೆವೈಸಿ ಮಾಡಿಸದ ಖಾತೆಗಳು ಬ್ಲಾಕ್ ಆಗುತ್ತಿವೆ. ಜೊತೆಗೆ ಇತ್ತೀಚೆಗೆ ಸೈಬರ್ ಫ್ರಾಡ್ ಪ್ರಕರಣಗಳು ಹೆಚ್ಚುತ್ತಿದ್ದು, ಒಟಿಪಿ ಮತ್ತು ಪಾಸ್ವರ್ಡ್ ಯಾರೊಂದಿಗೂ ಹಂಚಿಕೊಳ್ಳಬಾರದೆಂದು ಕಠಿಣ ಎಚ್ಚರಿಕೆ ನೀಡಿದ್ರು. ಯಾವುದೇ ಅನುಮಾನ ಅಥವಾ ಸಮಸ್ಯೆ ಇದ್ದರೆ ನೇರವಾಗಿ ಬ್ಯಾಂಕ್ ಸಂಪರ್ಕಿಸಬೇಕೆಂದು ಸಲಹೆ ನೀಡಿದ್ರು. ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅರುಣ್ ಕುಲಕರ್ಣಿ ಮಾತನಾಡಿ, ಡಿಜಿಟಲ್ ಯುಗದಲ್ಲಿ ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ವ್ಯವಹಾರ ನಡೆಯುತ್ತಿರುವುದರಿಂದ ಗ್ರಾಹಕರಿಗೂ ಜಾಗೃತಿಯ ಅಗತ್ಯವಾಗಿದೆ ಎಂದರು. ಫ್ರಾಡ್ ತಡೆಗಟ್ಟಲು ಬ್ಯಾಂಕ್, ಸೈಬರ್, ಪೊಲೀಸ್ ಹಾಗೂ ಸಾರ್ವಜನಿಕರು ಒಟ್ಟಾಗಿ ಕೆಲಸ ಮಾಡಬೇಕಿದೆ ಎಂದು ಹೇಳಿದರು. ಮೊದಲು ಬ್ಯಾಂಕಿಗೆ ಎಲ್ಲರೂ ಬರಬೇಕಾಗಿತ್ತು. ಈಗ ಆ ರೀತಿ ಆಗುತ್ತಿಲ್ಲ. ಮನೆಯಲ್ಲಿಯೇ ಕುಳಿತು ಮತ್ತು ಯಾವುದೇ ಮೂಲೆಯಲ್ಲಿ ಕುಳಿತುಕೊಂಡು ಬ್ಯಾಂಕಿನ ವ್ಯವಹಾರವನ್ನ ಮಾಡಲಾಗುತ್ತಿದೆ. ಇದರಿಂದ ಬ್ಯಾಂಕಿನವರಿಗೆ ಜವಾಬ್ದಾರಿ ಹೆಚ್ಚಾಗಿದೆ. ಈ ಬಗ್ಗೆ ಅರಿವು ಮೂಡಿಸುವುದು ನಮ್ಮ ಕರ್ತವ್ಯವಾಗಿದೆ. ಫ್ರಾಡ್ ಬಗ್ಗೆ ತಿಳಿಸಬೇಕಾಗಿದ್ದು, ಸೈಬರ್ ಪೊಲೀಸ್ ಕೂಡ ಈ ಬಗ್ಗೆ ಗಮನ ವಹಿಸಿದ್ದು, ಸಮಾಜದಲ್ಲಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಬೇಕಾಗಿದೆ. ಈ ತಿಳುವಳಿಕೆಗಾಗಿ ಈ ಜಾಗೃತಿ ಜಾಥಾ ಎಂದು ಸಲಹೆ ನೀಡಿದರು. ಕೆನರಾ ಬ್ಯಾಂಕ್ ಡಿವಿಷನ್ ಮ್ಯಾನೇಜರ್ ನೀರಜ ಮಾತನಾಡಿ, ಸರ್ಕಾರದ ಸಮಾಜಮುಖಿ ಯೋಜನೆಗಳು ಪ್ರತಿಯೊಬ್ಬ ನಾಗರಿಕನಿಗೂ ತಲುಪಬೇಕೆಂಬ ಉದ್ದೇಶದಿಂದ ಈ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದರು. ಬ್ಯಾಂಕಿನ ಹಣ ಹಾಕಿ ತೆಗೆದುಕೊಳ್ಳುವುದರ ವಿಚಾರದ ಬಗ್ಗೆ ಜಾಗರೂಕತೆಯನ್ನು ಮೂಡಿಸಲು ಜನರಿಗೆ ತಿಳಿಯಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಎಲ್ಲಾ ಬ್ಯಾಂಕಿನ ಸಿಬ್ಬಂದಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಎಂದರು. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ರೀಜನಲ್ ಮ್ಯಾನೇಜರ್ ರಾಜಪ್ಪ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ 60 ಶಾಖೆಗಳಿದ್ದು, ಹಣಕಾಸು ಸಪ್ತಾಹದ ಅಂಗವಾಗಿ ಈ ಕಾರ್ಯಕ್ರಮ ನಡೆಯುತ್ತಿದೆ ಎಂದರು. ಆನ್ಲೈನ್ನಲ್ಲಿ ಹೆಚ್ಚು ಫ್ರಾಡ್ ಆಗುತ್ತಿದ್ದು, ಈ ಬಗ್ಗೆ ಪ್ರತಿ ಜನರಲ್ಲೂ ತಿಳುವಳಿಕೆ ಮೂಡಿಸುವುದು ನಮ್ಮ ಗುರಿಯಾಗಿದೆ ಎಂದರು. ಈ ಜಾಗೃತಿ ಜಾಥಾದಲ್ಲಿ ವಿವಿಧ ಬ್ಯಾಂಕಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. HCN ನ್ಯೂಸ್ ಹಾಸನ್. ಸರ್, ಇವತ್ತಿನ ಉದ್ದೇಶ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಂದು ಫೈನಾನ್ಷಿಯಲ್ ಲಿಟ್ರಸಿ ವೀಕ್ ಅಂತ ವರ್ಷಕ್ಕೊಮ್ಮೆ ಒಂದು ಥೀಮಲ್ಲಿ ವರ್ಷ ಮಾಡ್ತಾ ಇದ್ದಾರೆ. ಇವತ್ತು ಈ ವರ್ಷಕ್ಕೆ 2026ಗೆ ಫೆಬ್ರವರಿ 9th to 13th ಈ ಪ್ರೋಗ್ರಾಮ್ ಹಮ್ಮಿಕೊಂಡಿರೋದು. ಮೇನ್ ಥೀಮ್ ಬಂದು ಕೆವೈಸಿ ಅಂತ. ಕೆವೈಸಿ ಅಂದರೆ ನಮ್ಮ ಅಕೌಂಟ್ನ ನಾವು ಅದನ್ನು ನಮ್ಮ ರಿಸ್ಕ್ ಕ್ಯಾಟಗರಿ ತಕ್ಕಂಗೆ ನಾವು ಅದನ್ನು ಅಪ್ಡೇಟ್ ಮಾಡ್ಕೊಳ್ಳೋದು. ಅಡ್ರೆಸ್ ಏನು ಚೇಂಜ್ ಇಲ್ಲದೆ ಇರೋ ಪಕ್ಷದಲ್ಲಿ ಸಿಂಪಲ್ ಫಾರ್ಮ್ಯಾಟಲ್ಲಿ ನಾವು ಕೆವೈಸಿ ಮಾಡ್ಕೋಬೋದು. ಇವಾಗ ಅದು ಹೆಂಗೆ ಸಿಂಪ್ಲಿಫೈ ಮಾಡಿದ್ದಾರೆ ಅಂದರೆ, ನಮ್ಮ ಬೇಸ್ ಬ್ರಾಂಚ್ಗೆ ಹೋಗ್ಬೇಕಂತ ಏನಿಲ್ಲ. ಯಾವುದೇ ಬ್ಯಾಂಕ್. ನನ್ನ ಹೆಸರು ರಾಚಪ್ಪ, ರೀಜನಲ್ ಮ್ಯಾನೇಜರ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ರೀಜನಲ್ ಆಫೀಸ್ ಹಾಸನ್. ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಹಾಸನ ಜಿಲ್ಲೆಯಲ್ಲಿ 60 ಶಾಖೆಗಳನ್ನು ಹೊಂದಿದೆ. ಹಾಗಾಗಿ ನಮ್ಮದು ಜಿಲ್ಲೆಯಲ್ಲಿ ಹೆಚ್ಚು ಶಾಖೆಯನ್ನು ಹೊಂದಕ್ಕಿಂತ ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಇದೆ. ಗ್ರಾಮೀಣ ಪ್ರದೇಶದ ಜನಗಳಿಗೆ RBI ಹಮ್ಮಿಕೊಂಡಿರ್ತಕ್ಕಂಥ ಹಣಕಾಸು ಸಾಕ್ಷರತಾ ಸಪ್ತಾಹದಲ್ಲಿ ಅದು 9ನೇ ತಾರೀಕಿನ ನಿನ್ನೆಯಿಂದ ಮತ್ತು 13ನೇ ತಾರೀಕುವರೆಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಜನಗಳಿಗೆ ತುಂಬ ಅನುಕೂಲ ಆಗಲಿ ಅಂದರೆ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಅಂದರೆ ಸಾಕ್ಷರತೆ ಅಂತಾರಲ್ಲ ಹಂಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕನ್ನಯ್ಯಲಾಲ್ ಗೋಪಾಲಿ ಅಂತೆ. ನಾನು ರೀಜನಲ್ ಮ್ಯಾನೇಜರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಸನ್ ರೀಜನ್ದು. ಸೊ ಈಗ ನಾವು ಇಲ್ಲಿ ಎಲ್ಲರೂ ಬಂದಿದ್ದೀವಿ ಬೆಳಗ್ಗೆ ಎದ್ದು. ಸೊ ಮೇನ್ ಉದ್ದೇಶ ಏನೆಂದರೆ, ನಾವು ನಮ್ಮ ಹೆಲ್ತ್ ನೋಡಬೇಕು. ನಾವು ವಾಕಥನ್ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಹೆಲ್ತ್ ಹಿಂಗೆ ಇರುತ್ತೆ ವಾಕಿಂಗ್ ಮಾಡಿಕೊಂಡು. ಆ ಥರ ನಮ್ಮ ಅಕೌಂಟ್ದು ಕೂಡ ಹೆಲ್ತ್ ನೋಡಬೇಕು. ನಮ್ಮದು ಫೈನಾನ್ಷಿಯಲ್ ಲಿಟ್ರಸಿ ವೀಕ್ ನಡ್ತಾ ಇದೆ. ಇದು ವೀಕ್ ಸಾಕಾಗಲ್ಲ, ಇದು ದಿನ ಇರಬೇಕು, ವರ್ಷ ಇರಬೇಕು. ಸೊ ನಮಸ್ಕಾರ ಎಲ್ಲರಿಗೂ, ಶುಭ ಮುಂಜಾನೆ. ಇವತ್ತಿನ ದಿನ ನಮ್ಮ ರಿಸರ್ವ್ ಬ್ಯಾಂಕ್ ವತಿಯಿಂದ ಹಾಗೂ ಲೀಡ್ ಬ್ಯಾಂಕ್ ಹಾಸನ ಕೆನರಾ ಬ್ಯಾಂಕ್ ವತಿಯಿಂದ ಎಲ್ಲ ಬ್ಯಾಂಕರ್ ಪರವಾಗಿ ಒಂದು ವಾಕಾಥಾನ್ ಅನ್ನು ಅರೇಂಜ್ಮೆಂಟ್ ಮಾಡಿದ್ದಾರೆ. ಫೈನಾನ್ಷಿಯಲ್ ಲಿಟ್ರಸಿ ವೀಕ್ ರಿಸರ್ವ್ ಬ್ಯಾಂಕ್ ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. 9th ಫೆಬ್ರವರಿಯಿಂದ 13ನೇ ಫೆಬ್ರವರಿವರೆಗೆ ಎಲ್ಲ ಬ್ಯಾಂಕ್ಗಳಿಗೆ ನಿರ್ದೇಶನ ಹೋಗಿದೆ. ಫೈನಾನ್ಷಿಯಲ್ ಲಿಟ್ರಸಿ ಕ್ಯಾಂಪ್ಸನ್ನು ರೂರಲ್ ಏರಿಯಲ್ಲಿ ಮಾಡಬೇಕು ಜಾಸ್ತಿ. ಯಾಕಂದರೆ ರೀಜನಲ್ ಮ್ಯಾನೇಜರ್ ಕೆನರಾ ಬ್ಯಾಂಕ್ ರೀಜನಲ್ ಆಫೀಸ್ ಹಾಸನ್. ಈ ಒಂದು ಫೈನಾನ್ಷಿಯಲ್ ಲಿಟ್ರಸಿ ಕ್ಯಾಂಪ್, ಫೈನಾನ್ಷಿಯಲ್ ಲಿಟ್ರಸಿ ಅನ್ನೋದು ಈಗ RBIಯಿಂದ ಇದಾಗಿರೋದು. ಸಮಾಜದ ಪ್ರತಿಯೊಬ್ಬ ನಾಗರಿಕರಿಗೂ ಈ ಬ್ಯಾಂಕಿಂಗ್ ವ್ಯವಸ್ಥೆಗಳು ತಲುಪಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ RBI ಮತ್ತು ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ಲೀಡ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಲೀಡ್ ಬ್ಯಾಂಕ್ ಆಗಿದೆ. ಲೀಡ್ ಬ್ಯಾಂಕ್ ಅಂಡರ್ ಈ ಒಂದು ವಾಕಥಾನನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ.
ಬಿಜೆಪಿ ಮುಖಂಡ ದೇವರಾಜೇಗೌಡ ಪತ್ರಿಕಾಗೋಷ್ಠಿ ನಡೆಸಿ ಕಾಂಗ್ರೆಸ್ ಮುಖಂಡ ಮತ್ತು ಮಾಜಿ ನಗರಸಭೆ ಸದಸ್ಯ ಎಚ್ಕೆ ಮಹೇಶಣ್ಣ ಅವರ ವಿರುದ್ಧ ಮಾಡಿರುವ ಆರೋಪಗಳು ಸಂಪೂರ್ಣ ಸುಳ್ಳು ಮತ್ತು ಆಧಾರರಹಿತವಾಗಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಸಾಮಾಜಿಕ ಮಾಧ್ಯಮ ವಿಭಾಗ ಜಿಲ್ಲಾಧ್ಯಕ್ಷ ಎಚ್ಆರ್ ವಿನೋದ್ ಕುಮಾರ್ ಹಾಗೂ ಗುರು ಅಗಿಲೆ ತಿರುಗೇಟು ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ಮಹೇಶಣ್ಣ ಅವರು ನಗರಸಭೆ ಸದಸ್ಯರಾಗಿದ್ದ ಸಂದರ್ಭದಲ್ಲಿ ಅಕ್ರಮ ಆಸ್ತಿ ಗಳಿಕೆ ಮಾಡಿದ್ದಾರೆ ಎಂಬ ಆರೋಪ ಸತ್ಯಕ್ಕೆ ದೂರವಾಗಿದ್ದು, 2004ನೇ ಇಸವಿಯಲ್ಲಿ ಮಹೇಶಣ್ಣ ಅವರು 1 ಅಡಿಗೆ 100ರಂತೆ ಇತರರಿಗೆ ನಿವೇಶನಗಳನ್ನು ಕಾನೂನುಬದ್ಧವಾಗಿ ಖರೀದಿಸಿದ್ರು. ನಂತರ ಬ್ಯಾಂಕ್ ಸಾಲ ಪಡೆದು ಸ್ವಂತ ದುಡಿಮೆಯಿಂದ ಮನೆ ನಿರ್ಮಿಸಿಕೊಂಡಿದ್ದಾರೆ. ಇದನ್ನು ಹೊರತುಪಡಿಸಿ ಅವರು ಬೇರೆ ಯಾವುದೇ ಅಕ್ರಮ ಆಸ್ತಿ ಹೊಂದಿಲ್ಲ ಎಂದು ತಿಳಿಸಿದರು. ಎಚ್ಕೆ ಮಹೇಶಣ್ಣ ಅವರು ಕಳೆದ 35 ವರ್ಷಗಳಿಂದ ನಿರಂತರವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಾಲದಿಂದಲೇ ಪಕ್ಷದ ಸಂಘಟನೆಗೆ ಶ್ರಮಿಸಿದ್ದಾರೆ. ಅವರ ರಾಜಕೀಯ ಹಿನ್ನೆಲೆ ಮತ್ತು ಸಾಮಾಜಿಕ ಬದುಕು ಸಾರ್ವಜನಿಕವಾಗಿ ಎಲ್ಲರಿಗೂ ತಿಳಿದಿರುವ ವಿಚಾರ ಎಂದರು. ಇನ್ನು ದೇವರಾಜೇಗೌಡರು ಮಾಡುತ್ತಿರುವ ಆರೋಪಗಳು ರಾಜಕೀಯ ದ್ವೇಷದಿಂದ ಕೂಡಿದ್ದು, ಆರ್ಟಿಐ ಹೆಸರಿನಲ್ಲಿ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಸುದ್ದಿಗೋಷ್ಠಿ ನಡೆಸುವುದು ಅವರ ರೂಢಿಯಾಗಿದೆ. ಆದರೆ ಇದುವರೆಗೂ ಯಾವುದೇ ಸ್ಪಷ್ಟ ದಾಖಲೆಗಳನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿಲ್ಲ ಎಂದು ಕಾಂಗ್ರೆಸ್ ಮುಖಂಡರು ಪ್ರಶ್ನಿಸಿದರು. 2023-24ರ ವಿಧಾನಸಭಾ ಚುನಾವಣಾ ನಾಮಪತ್ರ ಸಲ್ಲಿಕೆ ವೇಳೆ ದೇವರಾಜೇಗೌಡರು ಘೋಷಿಸಿರುವ 80 ಕೋಟಿ ರೂಪಾಯಿಗಳ ಭಾರಿ ಪ್ರಮಾಣದ ಆಸ್ತಿ ಕುರಿತು ಕೂಡ ಸಾರ್ವಜನಿಕ ವಲಯದಲ್ಲಿ ಹಲವು ಪ್ರಶ್ನೆಗಳಿದ್ದು, ಈ ಕುರಿತು ಸ್ಪಷ್ಟನೆ ನೀಡಬೇಕಿರುವುದು ಅವರ ಕರ್ತವ್ಯವಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ಈ ಸಂಬಂಧಿತ ದಾಖಲೆಗಳನ್ನು ಕಾಂಗ್ರೆಸ್ ಪಕ್ಷವು ಸಾರ್ವಜನಿಕವಾಗಿ ಬಿಡುಗಡೆ ಮಾಡೋದಾಗಿ ಎಚ್ಚರಿಕೆ ನೀಡಿದ್ರು. ಮಹೇಶಣ್ಣ ಅವರ ವಿರುದ್ಧ ಮಾಡಿರುವ ಆರೋಪಗಳನ್ನು ದೇವರಾಜೇಗೌಡರು ಸಾಬೀತುಪಡಿಸಬೇಕು, ಇಲ್ಲವಾದರೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕೆಂದು ಕಾಂಗ್ರೆಸ್ ಮುಖಂಡರು ಆಗ್ರಹಿಸಿದರು. ರಾಜಕೀಯದಲ್ಲಿ ಮಟ್ಟಹೀನ ಆರೋಪಗಳನ್ನು ಬಿಟ್ಟು ವಿಚಾರಾಧಾರಿತ ರಾಜಕಾರಣ ಮಾಡಬೇಕು ಎಂಬುದೇ ಕಾಂಗ್ರೆಸ್ ಪಕ್ಷದ ನಿಲುವಾಗಿದೆ ಎಂದು ತಿಳಿಸಿದರು. ಇದೇ ರೀತಿ ಮುಂದುವರೆಸಿದರೆ ಮುಂದಿನ ದಿನಗಳಲ್ಲಿ ದೇವರಾಜೇಗೌಡರ ವಿರುದ್ಧ ರಾಜ್ಯಾದ್ಯಂತ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಉಗ್ರವಾದ ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಡಿಕೆ ಶಿವಕುಮಾರ್, ಅಭಿಮಾನಿಗಳ ಬಳಗದ ಅಧ್ಯಕ್ಷ ಪ್ರವೀಣ್ ಗೌಡ, ಗುರು ಅಗಿಲೆ, ಮುಖಂಡರಾದ ಆಲ್ವಿನ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಬಿಜೆಪಿ ಮುಖಂಡ ದೇವರಾಜೇಗೌಡ ನಮ್ಮ ನೆಚ್ಚಿನ ನಾಯಕರಾದಂತಹ ಎಚ್ ಕೆ ಮಹೇಶ್ರವರ ಬಗ್ಗೆ ಆರೋಪ ಮಾಡಿದ್ದಾರೆ. ಏನಂದರೆ ಅವರು ನಗರಸಭಾ ಸದಸ್ಯರಾದಾಗ ಅಕ್ರಮ ಆಸ್ತಿ ಮಾಡಿದರು ಅಂತ. ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವರು 2002 ಅಥವಾ 2004ರಲ್ಲಿ ಅವರು ಒಬ್ಬರ ಹತ್ರ 100 ರೂಪಾಯಿ ಅಡಿಯಂಗೆ ನಿವೇಶನ ಪಡೆದಿರ್ತಾರೆ. ಈಗ ತಾನೇ ಅವರ ಸಂಪಾದನೆ ಮಾಡೋ ಹಣ ಹಾಗೂ ಬ್ಯಾಂಕ್ ಲೋನ್ ಪಡೆದು ಮನೆ ಕಟ್ಟಿದ್ದಾರೆ. 35 ವರ್ಷದಿಂದ ಮಹೇಶಣ್ಣನ ಮೇಲೆ ಅಕ್ರಮ ಆಸ್ತಿ ಮಾಡಿದರು ಅಂತ ಯಾರು ಕೂಡ ಆರೋಪ ಮಾಡಿಲ್ಲ, ಯಾರು ಕೂಡ ಪತ್ರಿಕಾಗೋಷ್ಠಿನೂ ಮಾಡಿಲ್ಲ. ನಾನು ಇವನು ದೇವರಾಜೇಗೌಡ ಅವಾಗವಾಗ ಹೇಳ್ತಾ ಇರ್ತಾನೆ, ಅವ್ರ ಅಪ್ಪಂಗೆ ಹುಟ್ಟಿದ್ರೆ ದಾಖಲಾತಿ ಬಿಡುಗಡೆ ಮಾಡಿ. ಅವನ ಅಪ್ಪಂಗೆ ಹುಟ್ಟಿದ್ರೆ ದೇವರಾಜೇಗೌಡ ಅವ್ನು ಮಹೇಶಣ್ಣನ ಬಗ್ಗೆ ಅಕ್ರಮ ಆಸ್ತಿ ಮಾಡಿದ್ರೆ ದಾಖಲಾತಿ ಬಿಡುಗಡೆ ಮಾಡಲಿ. ಕುಮಾರ್ ಅವರ ಮಗಳು ಮತ್ತು ಪೆನ್ ಡ್ರೈವ್ ಹಂಚಿಕೆ ಮಾತುಗಳನ್ನ ಅವರು ಬಳಸಿದ್ದಾರೆ ಪದಗಳನ್ನ. ನಿಮಗೆ ಎಲ್ಲರಿಗೂ ಮತ್ತು ಹಾಸನದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತು, LED ಪ್ರತಿ ಸರ್ಕಲ್ಗೂ LED ವಾಲ್ ಹಾಕಿ ಪೆನ್ ಡ್ರೈವ್ನ ಶೋ ಮಾಡ್ತೀನಿ ಅಂತ ಹೇಳಿದವರು ಸಹ ದೇವರಾಜೇಗೌಡ್ರೆ. ಅದು ಕೂಡ ನಿಮ್ಮ ಪ್ರೆಸ್ ಮೀಟ್ ಮೂಲಕನೇ ಹೇಳಿರೋದು. ಹಾಗೆ ರಾಜ್ಯ ಅವರ BJP ಹೈಕಮಾಂಡ್ಗೂ ಕೂಡ ಪೆನ್ ಡ್ರೈವ್ನ ದಾಖಲಾತಿ ಸಮೇತ ನಾನು ಹೈಕಮಾಂಡಿಗೆ ಕಳಿಸಿದ್ದೀನಿ ಅಂತ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿರೋದು ಕೂಡ ದೇವರಾಜೇಗೌಡ್ರೆ. ಈಗ ಬೇರೆ ಮನೆ ಹೆಣ್ಮಕ್ಳ ಬಗ್ಗೆ ಅಸಭ್ಯವಾಗಿ ಮಾತಾಡೋರು, ಇವ್ರ ಮನೇಲಿ ಹೆಣ್ಮಕ್ಳಿಲ್ವಾ? ಇವ್ರಿಗೂ ಸಹ ಮಕ್ಕಳಿದ್ದಾರೆ ತಾನೆ. ಇವರು ಆ ಪದಗಳನ್ನ ಪೆನ್ ಡ್ರೈವನ್ನ ಹಂಚಿ LED ವಾಲ್ ಹಾಕಿ ರೋಡಲ್ಲಿ ಎಲ್ಲ ಶೋ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಇವ್ರ ಮನೇಲಿ ಹೆಣ್ಮಕ್ಳು ಇರ್ಲಿಲ್ವಾ? ನನಗೆ ಗೊತ್ತಿರೋಂಗೆ ಮುಂದಿನ ಉಪಪ್ರಧಾನಿ ಕ್ಯಾಂಡಿಡೇಟ್ ಆಗೋಕ್ಕೋಸ್ಕರ ಫೇಮಸ್ಸು ಹುಚ್ಚು ತಲೆಗೆ ಹತ್ತಿರ್ಬೋದು ಅನಿಸುತ್ತೆ. ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇದ್ದಾರೆ. ದಯಮಾಡಿ ಈ BJP ನಾಯಕರುಗಳು ಅಥವಾ ಅಲ್ಲಿ ಹಾಸನ ಜನತೆ ಸಾರ್ವಜನಿಕರು ಅವರಿಗೆ ಸೂಕ್ತವಾದ ಚಿಕಿತ್ಸೆನ ಕೊಡಿಸ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ಯಾಕಂದರೆ ಸಂಪೂರ್ಣ ವೆಚ್ಚನ, ಆ ಚಿಕಿತ್ಸೆ ಖರ್ಚಾಗುವಂಥ ಸಂಪೂರ್ಣ ವೆಚ್ಚನ ನಾವು DK ಶಿವಕುಮಾರ್ ಅಭಿಮಾನಿಗಳ ಸಂಘದವರು ಬರ್ಸಕ್ಕೆ ನಾವು ರೆಡಿ ಇದ್ದೀವಿ. ಹಾಸನ ಜನತೆ ಸೌಹಾರ್ದದಿಂದ ಎಷ್ಟೇ ವರ್ಷದಿಂದ ರಾಜಕಾರಣ ಮಾಡ್ಕೊಂಡಿದ್ದು ಬಂದ್ರೂ ಅವ್ರ ಮೇಲೆ ಆರೋಪ, ಇವ್ರ ಮೇಲೆ ಆರೋಪ, ಇಲ್ಲ ಸಲದ ಆರೋಪ ಮಾಡ್ತಾ ಇಲ್ಲ. 3 ಪಕ್ಷದ ಮೇಲೆ ಆರೋಪ ಮಾಡ್ತಾನೆ ಈ ಮನುಷ್ಯ. ಮೇ ಬಿ ಬಿಗ್ ಬಾಸಿಗೆ ಹೋಗೋಕೆ ಏನಾದರೂ ಆ ಗೀಳು ಹೊತ್ತಿ ಈ ರೀಲ್ಸು ಇವೆಲ್ಲ ನೋಡ್ಬಿಟ್ಟು ಹುಚ್ಚು ಥರ ಆಡ್ತಾ ಇರ್ಬೋದು ಅನ್ಸುತ್ತೆ. ಆ ಮಾತುಗಳನ್ನ ಕೇಳಿಸ್ಕೊಳ್ಳಿ. ಒಬ್ಬ ಸಾರ್ವಜನಿಕವಾಗಿ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ.
ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಕೋಟೆ ಬೀದಿ ನಿವಾಸಿ ಶಶಿಕುಮಾರ್ ಬಿನ್ ಗೋಪಾಲ್ ಶೆಟ್ಟಿ ಅವರು ತಮ್ಮ ಕುಟುಂಬ ಮತ್ತು ಪೊಲೀಸ್ ಇಲಾಖೆ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಲಾಗುತ್ತಿರುವ ಸುಳ್ಳು ಮತ್ತು ಆಧಾರ ರಹಿತ ಆರೋಪಗಳ ಬಗ್ಗೆ ಕಳೆದ ಕೆಲ ದಿನಗಳಿಂದ ವಾಟ್ಸ್ಆಪ್, ಫೇಸ್ಬುಕ್, ಟ್ವಿಟರ್ ಮತ್ತು ಯೂಟ್ಯೂಬ್ ಸೇರಿದಂತೆ ವಿವಿಧ ಮಾಧ್ಯಮಗಳಲ್ಲಿ ತಮ್ಮ ಪತ್ನಿ ಅರ್ಪಿತಾ ಅವರು ಸುಳ್ಳು ಮಾಹಿತಿಯನ್ನು ಹರಡುತ್ತಿದ್ದು, ಇದರಿಂದ ಕುಟುಂಬದ ಮಾನಹಾನಿಯಾಗುತ್ತಿದೆ ಎಂದು ಶಶಿಕುಮಾರ್ ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ಶಶಿಕುಮಾರ್ ನಾನು ಕೆಎಸ್ಆರ್ಟಿಸಿ ನಿವೃತ್ತ ನೌಕರರಾದ ತಂದೆ ಗೋಪಾಲ ಶೆಟ್ಟಿ ಹಾಗೂ ವೃದ್ಧ ತಾಯಿಯೊಂದಿಗೆ ಅರ್ಕಲ್ಗೂಡಿನಲ್ಲಿ ವಾಸವಾಗಿದ್ದೇನೆ. ತಾವು ಕಾರ್ ಹಾಗೂ ಕ್ಯಾಬ್ ಚಾಲಕನಾಗಿ ದುಡಿಯುತ್ತಿದ್ದು, ದಿನಾಂಕ 16/5/2020 ವಡ್ಡರಹಳ್ಳಿ ಗ್ರಾಮದ ಮಂಜೇಗೌಡರ ಮಗಳಾದ ಅರ್ಪಿತಾರೊಂದಿಗೆ ಪ್ರೀತಿಸಿ ಮದುವೆಯಾಗಿದ್ದೆವು. ದಂಪತಿಗೆ ಒಬ್ಬ ಗಂಡು ಮಗನಿದ್ದು, ಮಗುವಿನ ಜನನದ ನಂತರ ಪತ್ನಿಯ ಪೋಷಕರು ಸಹ ಹೊಂದಾಣಿಕೆಯಿಂದ ವರ್ತಿಸಿದ್ದರು ಎಂದರು. ಆದರೆ ಇತ್ತೀಚಿನ ದಿನಗಳಲ್ಲಿ ನನ್ನ ಪತ್ನಿ ಅರ್ಪಿತಾ ಅವರು ಮನೆಯಲ್ಲೇ ನಿರಂತರವಾಗಿ ಗಲಾಟೆ ನಡೆಸುತ್ತಿದ್ದು, ವೃದ್ಧ ತಂದೆ ತಾಯಿಗೆ ಊಟ ತಿಂಡಿ ನೀಡದೆ ನಿರ್ಲಕ್ಷ್ಯ ತೋರುವುದು, ಯಾರಿಗೂ ತಿಳಿಸದೆ ಹೊರ ಹೋಗುವುದು ಹಾಗೂ ರಾತ್ರಿ ತಡವಾಗಿ ಮನೆಗೆ ಬರೋದು ಮಾಡುತ್ತಿದ್ದರೆಂದು ದೂರಿದ್ರು. ಪೊಲೀಸ್ ಅಧಿಕಾರಿಗಳು ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸಿದ್ರೂ ಸಹ ಅವರ ಮೇಲೆಯೇ ಸುಳ್ಳು ಆರೋಪಗಳನ್ನ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಲಾಗುತ್ತಿರುವುದು ಖಂಡನೀಯ ಎಂದು ಅಭಿಪ್ರಾಯಪಟ್ಟರು. ಮನೆ ಪಾಲು ಪಡೆಯುವ ಉದ್ದೇಶದಿಂದ ಹಾಗೂ ವೈಯಕ್ತಿಕ ದ್ವೇಷದಿಂದ ಸುಳ್ಳು ಮಾಹಿತಿಯನ್ನ ಪತ್ರಕರ್ತರಿಗೆ ನೀಡಿ ಕುಟುಂಬದ ಗೌರವಕ್ಕೆ ಧಕ್ಕೆ ತರುವ ಪ್ರಯತ್ನ ನಡೆಯುತ್ತಿದೆ ಎಂದು ಆರೋಪಿಸಿದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಲಾಗುತ್ತಿರುವ ಆರೋಪಗಳು ಸಂಪೂರ್ಣ ಸುಳ್ಳಾಗಿದ್ದು, ಸಾರ್ವಜನಿಕರು ಯಾವುದೇ ಆಧಾರ ರಹಿತ ಪ್ರಚಾರಕ್ಕೆ ಒಳಗಾಗಬಾರದೆಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಅರ್ಕಲ್ಗೂಡು ನಿವಾಸಿಗಳಾದ ಗೋಪಾಲ ಶೆಟ್ಟಿ, ಭಾಗ್ಯಮ್ಮ, ಜ್ಯೋತಿ, ಶಾಂತಕುಮಾರಿ, ಲೋಕೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್, ಹಾಸನ್. ಅರ್ಕಲ್ಗೂಡಲ್ಲಿ ನಾನು ಪ್ರೀತಿಸಿ ಮದುವೆ ಆಗಿದ್ದು ಒಂದು 16-17 ಮೇ ತಿಂಗಳೆಲ್ಲ ಆಗಿದ್ದು 2020ರಲ್ಲಿ. ಒಂದು ತಿಂಗಳು ಸೀಮಂತಕ್ಕೆ ಅಂತ ಸೀಮಂತ ಕಳಿಸಾದ್ಮೇಲೆ ನಾವು ಮತ್ತೆ ಕರ್ಕೊಂಡು ಬಂದು ಪಾಪುನ ಎಲ್ಲನೂ ಚೆನ್ನಾಗಿದ್ದು, 1 ವರ್ಷ 2 ವರ್ಷ ಚೆನ್ನಾಗಿದ್ದು. ಆಮೇಲೆ ಬರ್ತಾ ಬರ್ತಾ ಇವಳು ಅವ್ರ ಮನೆಯಿಂದ ಬಂದಾದಮೇಲೆ ಈ ಆಸ್ತಿ ವಿಚಾರಕ್ಕೋಸ್ಕರ ನನಗೆ ದುಡ್ಡು ಬೇಕು, ನನಗೆ ನಾನು ಸಪ್ರೇಟ್ ಇರ್ತೀನಿ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿ ಬೇರೆ ಮನೆ ನಮ್ಮ ತಂದೆ ತಾಯಿ ನೋಡ್ಕೊಳ್ಳೋಕ್ಕಾಗ್ದೇ ಅವಳು ಬೇರೆ ಸಪ್ರೇಟ್ ಮನೆ ಮಾಡಿ ಅಂತ ಹೇಳಿದ್ದು ನನಗೆ. ಹಂಗಿಲ್ಲ, ನನ್ನ ತಂದೆ ತಾಯಿ ಜೊತೆಲೇ ಇರೋಣ, ಚೆನ್ನಾಗಿರೋಣ, ಹಂಗೆ ಹಿಂಗೆ ಅಂತ ನಾನು ಹೇಳಿದೆ. ನಾನು ಕ್ಯಾಬ್ ಡ್ರೈವರು, ಇಲ್ಲಿ ವರ್ಕೌಟ್ ಆಗಲಿ, ಜೊತೆಲೆ ಬಾ, ನಾನು ನೋಡ್ಕೊತೀನಿ ಅಂತಲೂ ಕರೆದಿದ್ದೀನಿ. ಅವಳು ಬರ್ತೀನಿ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮನ ಕೈಲಿ ದಿನ ಜಗಳ ತೆಗೆಯೋದು, ಬೇರೆ ಹೋಗೋಣ ಅನ್ನೋದು. ಬೇರೆ ಹೋದ್ರೂ ನಾನು ಬೇರೆ ಮನೆಯೂ ಮಾಡಿದೆ, ಹುಲ್ಕಲ್ ಹತ್ರನೂ ಮನೆಯೂ ಮಾಡಿದೆ. ಆಮೇಲೆ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಳು. ಆಮೇಲೆ ಇಲ್ಲ, ನಾನು ಬರೋಲ್ಲ, ಮನೆ ಬಿಟ್ಟು ಬರೋಲ್ಲ, ಅಲ್ಲಿಗೆ ಬರೋಲ್ಲ, ಇಲ್ಲಿಗೆ ಬರೋಲ್ಲ. ಹಲವಾರು ಬಾರಿ ಈ ಸ್ಟೇಷನಲ್ಲಿ ಜಗಳ ಮಾಡಿರೋದಕ್ಕೆ ಹಲವಾರು ಬಾರಿ ಕಂಪ್ಲೇಂಟ್ ಮಾಡಿದ್ದಾಳೆ. ಅವರು ಬಂದು ಕೇಳಿದ್ದಾರೆ ಏನಾಯಿತು ಎಂತಾಯಿತು ಅಂತ ಹೇಳ್ಬಿಟ್ಟು. ಅವರು ಸಮಾಧಾನ ಮಾಡಿ ದೇವರಸ್ಥರು ASI ದೇವರಸ್ಥರು ಇದ್ದಾರೆ, ಅವರು ಹಲವಾರು ಬಾರಿ ಇವ್ರಿಗೆ ಬೈದು ಬುದ್ಧಿವಾದ ಹೇಳಿ ನಮಗೆಲ್ಲವ ಕಳಿಸಿದ್ರು. ಬೇಡ, ಕಂಪ್ಲೇಂಟ್ ಕೊಟ್ಬಿಡಿ, ಚಿಕ್ಕ ಏಜು ನಿಮ್ಗೆ ಇನ್ನೂ ಹೋಗಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವರೇ ಸಪ್ರೇಟ್ ಮಾಡಿ ಕಳಿಸಿದ್ರು. ಮೇಲೂ ಅಂತೂ ಮನೆಯೇ. ಹಾಸನ ತಾಲೂಕಿನ ಮೆಳಗೋಡು ಗ್ರಾಮದಲ್ಲಿ ಸುಮಾರು 2 ಶತಮಾನಗಳಿಂದ ಶಿಥಿಲಾವಸ್ಥೆಯಲ್ಲಿದ್ದ ಹೊಯ್ಸಳರ ಕಾಲದ ಅಪರೂಪದ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ಕೆ ಭವ್ಯ ಚಾಲನೆ ನೀಡಲಾಗಿದೆ. ಹೊಯ್ಸಳ ಸಾಮ್ರಾಜ್ಯದ ಶೈಲಿಯಲ್ಲಿ ನಿರ್ಮಾಣವಾಗಿದ್ದ ಈ ದೇವಸ್ಥಾನವು ಕಾಲಾನಂತರದಲ್ಲಿ ನಿರ್ವಹಣೆ ಇಲ್ಲದೆ ಸುಮಾರು 200 ವರ್ಷಗಳ ಹಿಂದೆಯೇ ಹಾಳಾಗಿತ್ತು. ರಾಜ್ಯದ ಕೆಲವು ಸ್ಥಳಗಳಲ್ಲಿ ಮಾತ್ರ ಕಂಡುಬರುವ ವಿಶಿಷ್ಟ ವಾಸ್ತುಶಿಲ್ಪದ ಚೆನ್ನಕೇಶವ ಮೂರ್ತಿ ಈ ಗ್ರಾಮದ ದೇವಸ್ಥಾನದಲ್ಲಿತ್ತು ಎನ್ನುವುದು ಈ ಭಾಗದ ವಿಶೇಷತೆ. ಹಿರಿಯರು ಹೇಳುತ್ತಿದ್ದ ಈ ದೇವಸ್ಥಾನದ ಇತಿಹಾಸವನ್ನ ಕೇಳಿ ಪುಳಕಿತರಾಗಿದ್ದ ಗ್ರಾಮಸ್ಥರು ಇದೀಗ ಭಕ್ತಿ ಭಾವದಿಂದ ದೇವಸ್ಥಾನದ ಪುನರ್ ನಿರ್ಮಾಣಕ್ಕೆ ಸಂಕಲ್ಪ ಮಾಡಿದ್ದಾರೆ. ದೇವಸ್ಥಾನದ ಆವರಣದಲ್ಲಿ ನಡೆದ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಗ್ರಾಮದ ಹಿರಿಯರು ಮತ್ತು ಭಕ್ತಾದಿಗಳು ಜೀರ್ಣೋದ್ಧಾರ ಕಾರ್ಯಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ರು. ಮಣ್ಣಿನಲ್ಲಿ ಹೂತು ಹೋಗಿದ್ದ ಕಲೆ ಮತ್ತು ಸಂಸ್ಕೃತಿಯನ್ನ ಮತ್ತೆ ಎತ್ತಿ ಹಿಡಿಯುವ ಈ ಕಾರ್ಯಕ್ಕೆ ಇಡೀ ಗ್ರಾಮವೇ ಸಾಕ್ಷಿಯಾಯಿತು. ಇಂದಿನ ಗುದ್ದಲಿ ಪೂಜೆಯ ಮೂಲಕ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಶಂಕುಸ್ಥಾಪನೆ ಮಾಡಲಾಗಿದೆ ಎಂದು ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿದ್ರು. ಈ ದೇವಾಲಯವು ಹೊಯ್ಸಳರ ಕಾಲದ ವಿಶಿಷ್ಟ ಕೆತ್ತನೆಗಳನ್ನು ಹೊಂದಿರುವ ಕುರುಹುಗಳಿವೆ. ನಶಿಸಿ ಹೋಗುತ್ತಿದ್ದ ಐತಿಹಾಸಿಕ ತಾಣವೊಂದನ್ನು ಗ್ರಾಮಸ್ಥರೇ ಒಂದಾಗಿ ಮತ್ತೆ ನಿರ್ಮಿಸಲು ಮುಂದಾಗಿರುವುದು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದೆ. HCI ನ್ಯೂಸ್, ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಪ್ಸ್ಟೈನ್ ಪ್ರಕರಣದಲ್ಲಿ ಪ್ರಧಾನಿ ಹೆಸರು ಉಲ್ಲೇಖ, ದೇಶದ ಗೌರವಕ್ಕೆ ಧಕ್ಕೆ, ಯೂತ್ ಕಾಂಗ್ರೆಸ್ನಿಂದ PM ರಾಜೀನಾಮೆಗೆ ಆಗ್ರಹ.
ರಸ್ತೆಯಲ್ಲಿ ಏಸು ಮಹತ್ವದ ಪುಸ್ತಕಗಳು, ಕ್ರಿಶ್ಚಿಯನ್ ಮಿಷನರಿಗಳು ಮತಾಂತರಕ್ಕೆ ಹುನ್ನಾರ, ಭಜರಂಗ ದಳದಿಂದ ತೀವ್ರ ಖಂಡನೆ. ಅಂಗವಿಕಲರ ಮೇಲೆ ದೌರ್ಜನ್ಯ, ಅನ್ಯಾಯಕ್ಕೊಳಗಾಗಿಯೂ ಆರೋಪ, ಬೇಸರ ವ್ಯಕ್ತಪಡಿಸಿದ ಅಂಧರ ಒಕ್ಕೂಟ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.